ಶಾಲೆ ಮುಗಿಸಿ ಸ್ನೇಹಿತರ ಜೊತೆ ಈಜಾಡಲು ಹೋಗಿದ್ದ ವಿದ್ಯಾರ್ಥಿ ನೀರು ಪಾಲಾದ ಘಟನೆ ಕೊಡಿಗೆಹಳ್ಳಿ ಬಳಿಯ ಜಯಮಂಗಲಿ ನದಿಯಲ್ಲಿ ನಡೆದಿದೆ. ರಂಗನಹಳ್ಳಿ ಗ್ರಾಮದ ಹರ್ಷವರ್ಧನ ಮೃತ ದುರ್ದೈವಿ. ನಿನ್ನೆ ಸಂಜೆ ಶಾಲೆ ಮುಗಿಸಿ ಸ್ನೇಹಿತರ ಜೊತೆ ನದಿ ಬಳಿ ಹೋಗಿದ್ದ. ಆದರೆ ಈಜು ಬಾರದೆ ನದಿಯಲ್ಲಿ ಧುಮುಕಿದ್ರಿಂದ ಯುವಕ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಕೊಡಿಗೇನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಬಾಲಕನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಂಗನವಾಡಿ ಕಾರ್ಯಕರ್ತೆಯರು ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ. ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅನುದಾನ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರವಧನ ಹೆಚ್ಚಳಕ್ಕೆ ಕಾರ್ಯಕರ್ತೆಯರು ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಬಜೆಟ್ನಲ್ಲಿ ಕೇವಲ 1,000 ಹಾಗೂ ಸಹಾಯಕರಿಗೆ 750 ರೂಪಾಯಿ ಗೌರವಧನ ಏರಿಕೆ ಮಾಡಿದೆ. ಹೀಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಮತ್ತೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಯುಕ್ತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸ್ತಾ ಇದೆ. ಹಾಲು ಸರಬರಾಜು ಮಾಡ್ತಾ ಇದ್ದ ವಾಹನ ಚಾಲಕನಿಗೆ ಸುಲಿಗೆ ಮಾಡಿದ್ದ 2 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಶಿವಾನಂದ ಹಾಗೂ ನಿಖಿಲ್ನನ್ನ ಮಾತನಾಯಕನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ಡೈರಿಯಿಂದ ವಾಹನ ಚಾಲಕ ರಾಮು ನಂದಿನಿ ಬೂತ್ಗಳಿಗೆ ಹಾಲು ಮೊಸರು ನೀಡಿ ಹಣ ಕಲೆಕ್ಟ್ ಮಾಡ್ತಿದ್ದ. ಹಣ ಕಲೆಕ್ಟ್ ಮಾಡಿ ಚಿಕ್ಕಬಿದರಕಲ್ಲು ಕಡೆಯಿಂದ ತುಮಕೂರಿಗೆ ಹೊರಟಿದ್ದಾಗ ಬೈಕ್ ಹಾಗೂ ಆಟೋದಲ್ಲಿ ಬಂದು ಅಡ್ಡಗಟ್ಟಿ ರಾಮು ಬಳಿ ಇದ್ದ 1,28,000 ಹಣವನ್ನ ದರೋಡೆ ಮಾಡಿದ್ರು. ಈ ಬಗ್ಗೆ ಮಾತನಾಯಕನಹಳ್ಳಿ ಠಾಣೆಯಲ್ಲಿ ಚಾಲಕ ದೂರು ದಾಖಲಿಸಿದ್ದ. ದೂರು ಆಧರಿಸಿ 2 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.